ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾಳೆನೇ ಮಹಾಶಿವರಾತ್ರಿ ಇರೋದ್ರಿಂದ ಒಂದು ಅದ್ಭುತವಾದ ಪರಿಣಾಮ ಬೀರುವಂಥ ಒಂದು ಬೆಲ್ಲದ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಒಂದು ನಮ್ಮ ಮನಸ್ಸಲ್ಲಿ ಯಾವ ಕಾರ್ಯ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಆ ಕಾರ್ಯಸಿದ್ಧಿಗೋಸ್ಕರ ಹಚ್ಚುವಂಥದ್ದು ತುಂಬ ಶಿವನಿಗೆ ಪ್ರಿಯವಾಗಿರುವಂಥದ್ದು ಬೆಲ್ಲದ ದೀಪಾರಾಧನೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಇದನ್ನು ದೇವಸ್ಥಾನದಲ್ಲಿ ಕೂಡ ಹಚ್ಬೋದು ಅಥವಾ ಮನೆಯಲ್ಲಿ ಕೂಡ ಹಚ್ಬೋದು. ಸೇಮ್ ಪ್ರೊಸೀಜರಲ್ಲಿ ನೀವು ಎರಡು ಕಡೆನೂ ಇದೇ ರೀತಿ ಹಚ್ಬೋದು. ದೇವಸ್ಥಾನದಲ್ಲಿ ಹಚ್ಚೋದಾದರೆ ಒಂದು ಅಡಿಕೆ ಪಟ್ಟೆದು ತಟ್ಟೆನ ತೊಗೊಂಡ್ಬಿಡಿ. ಮನೇಲಿ ಹಚ್ಚಿದ್ರೆ ಈ ಥರ ಹಿತ್ತಾಳೆ, ತಾಮ್ರ, ಬೆಳ್ಳಿ ಆ ಥರ ಯೂಸ್ ಮಾಡಿಕೊಂಡು ಹಚ್ಬೋದು. ಸ್ಟೀಲ್ನ ಬಿಟ್ಟು ಅಡಿಕೆ ಪಟ್ಟೆದ್ರಲ್ಲೂ ಕೂಡ ನೀವು ಮನೆಯಲ್ಲೇ ಹಚ್ಬೋದು. ಮೊದಲಿಗೆ ಒಂದು ತಟ್ಟೆ ಬೇಕಾಗತ್ತೆ. ಕ್ಲೀನಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊಂಡು ಅರಿಶಿನ ಕುಂಕುಮದಿಂದ ಅಲಂಕಾರನ ಮಾಡ್ಕೊಳ್ಳಿ. ಇದಕ್ಕೆ ತುಪ್ಪದಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು ದೀಪನ. ಯಾಕಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಹಚ್ಚೋದ್ರಿಂದ ಅವರು ಪುನರ್ಬಳಕೆ ಮಾಡ್ತಾರೆ. ದೇವಸ್ಥಾನಕ್ಕೆ ಪ್ರಸಾದಕ್ಕಾಗಲಿ ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಈ ಎಳ್ಳೆಣ್ಣೆ ಅಥವಾ ಬೇರೆ ಇನ್ಯಾವುದೇ ಎಣ್ಣೆ ನಾವು ಉಪಯೋಗಿಸಿದ್ರೆ ಅದು ದೀಪ ಹಚ್ಚಿದಾಗ ಚೆನ್ನಾಗಿ ಉರಿಯುತ್ತೆ. ಆದರೆ ಪ್ರಸಾದಕ್ಕೆ ಅಂತ ಉಪಯೋಗ ಮಾಡಬೇಕಾದ್ರೆ ಆ ಬೆಲ್ಲ ಎಲ್ಲ ಕಹಿ ಆಗಿಬಿಡುತ್ತೆ. ಸೊ ಆದಷ್ಟು ನೀವು ತುಪ್ಪದ ದೀಪ ಹಚ್ಚೋದೇ ತುಂಬ ಒಳ್ಳೆಯದು ಆ ಬೆಲ್ಲದ ದೀಪಾರಾಧನೆ ಮಾಡೋ ಸಮಯದಲ್ಲಿ. ತಟ್ಟೆಗೆಲ್ಲ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡ್ಮೇಲೆ ಒಂದು 3-5 ಹಿಡಿಯಷ್ಟು ಅಕ್ಕಿನ ಹಾಕ್ಕೊಳ್ಳಿ. ದೇವಸ್ಥಾನದಲ್ಲಿ ಹಚ್ಚೋದಾದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಅಕ್ಕಿನ ತೊಗೊಳ್ಳಿ, ಯಾಕಂದರೆ ಪ್ರಸಾದ ಮಾಡ್ತಾರೆ. ಸೊ ನಿಮ್ಮ ಕೈಲಾದಷ್ಟು ದಾನ ಕೂಡ ನೀವು ಮಾಡ್ಬೋದು. ಒಂದು ಅರ್ಧ kg ಅಥವಾ 1 kg ಅಷ್ಟಾದರೂ ಅಕ್ಕಿನ ತೊಗೊಳ್ಳಿ. ಆದಷ್ಟು ಈ ಮಾಘ ಮಾಸದಲ್ಲಿ ಪ್ರಸಾದನ ಕೊಡುವಂಥದ್ದು ಅಥವಾ ದೇವರಿಗೆ ಪ್ರಸಾದನ ಮಾಡಿ ಅಲ್ಲಿ ಭಕ್ತಾದಿಗಳಿಗೆ ಹಂಚೋ ಅಂಥದ್ದು ಅಥವಾ ನಿಮ್ಮ ಕೈಲಾಗೋಂಥ ದಾನ ಕೂಡ ಧಾನ್ಯಗಳು ದಾನ ಅದೆಲ್ಲ ಮಾಡ್ಬೋದು. ತುಂಬಾ ಒಳ್ಳೆಯದು. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ಕಿನ ತಗೊಳ್ಳಿ. ಇಲ್ಲೊಂದು 5 ಹಿಡಿ ಅಕ್ಕಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಕಾಳನ್ನ ಹಾಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ದೀಪ ಹಚ್ಚೋದಕ್ಕೆ ನಾನು 2 ಬೆಲ್ಲದಚ್ಚನ್ನ ತೊಗೊಂಡಿದ್ದೀನಿ. ನೀವು ಬೆಲ್ಲದಚ್ಚನ್ನ ತೊಗೊಬೇಕಾದ್ರೆ ಯಾವುದೇ ಸೈಡಲ್ಲೂ ಅದು ಮುಕ್ಕಾಗಿರಬಾರ್ದು ಅಂತ ಹೇಳ್ತಾರೆ. ಸ್ವಲ್ಪ ಕ್ಲಾರಿಟಿ ಇರಲಿ ಬೆಲ್ಲದ ಅಚ್ಚು ನೀವು ತೊಗೊಳ್ಬೇಕಾದ್ರೆ 2 ಬೇಕಾಗತ್ತೆ. ಇದ್ರ ಮೇಲೆ ಬೇಕಂದರೆ ನೀವು ಮಣ್ಣಿನ ದೀಪ ಇಟ್ಟು ಕೂಡ ಆ ದೀಪನ ಹಚ್ಬೋದು, ಅಥವಾ ಅದೇ ಏನು ಇರುತ್ತೆ ಅದರಲ್ಲೇ ನೀವು ಬತ್ತಿ ಇಟ್ಟು ದೀಪನ ಹಚ್ಬೋದು. ಬಟ್ ಏನಂತ ಹೇಳಿದ್ರೆ ಅಕ್ಕಿ ಎಲ್ಲ ಸ್ವಲ್ಪ ಎಣ್ಣೆ ತುಪ್ಪ ಹಾಕಿದ್ರೆ ಅಕ್ಕಿ ಎಲ್ಲ ಸ್ವಲ್ಪ ಹಾಳಾಗಿಬಿಡತ್ತೆ ಅನ್ನೋದಷ್ಟೇನೆ. ದೀಪ ಕೂಡ ಇದ್ರ ಮೇಲೆ ಮಣ್ಣಿನ ದೀಪ ಇಟ್ಟು ಕೂಡ ನೀವು ದೀಪನ ಹಚ್ಬೋದು. ಇಲ್ಲಿ ನಾನು 2 ಬೆಲ್ಲದ ಹಚ್ಚನ್ನ ತೊಗೊಂಡು ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ದೀಪದ ಬತ್ತಿ ಹಾಕಬೇಕಾದ್ರೆ ಒಂದು 3 ಬತ್ತಿನ ಹಾಕಬೇಕಾಗತ್ತೆ. ಅದೇನು ಅಂತ ಹೇಳಿದ್ರೆ ಬ್ರಹ್ಮ ವಿಷ್ಣು ಸ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ವರೂಪ. ಈ 3 ದೇವರುಗಳ ಹೆಸರಲ್ಲಿ ಹೇಳ್ಕೊಂಡು ನಾವೀ ದೀಪಾರಾಧನೆ ಮಾಡುವಂಥದ್ದು. ಅದರಲ್ಲೂ ತುಂಬಾ ಶಕ್ತಿಯುತವಾಗಿರುವಂಥದ್ದು, ಹಾಗೆ ಶಿವನಿಗೆ ತುಂಬಾ ಪ್ರಿಯವಾಗಿರುವಂಥದ್ದು ಈ ಬೆಲ್ಲದ ದೀಪಾರಾಧನೆ. ನಿಮಗೆ ತುಂಬ ದಿನಗಳಿಂದ ಯಾವ ಕೆಲಸ ಆಗಿರಲ್ಲ, ಅಥವಾ ನೀವು ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ಕೈ ಇಡಬೇಕಾಗಿರತ್ತೆ, ಅಥವಾ ನಿಮ್ಗೆ ಯಾರಾದರೂ ನೀವು ಕೊಟ್ಟಿರೋ ಹಣ ನಿಮಗೆ ವಾಪಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆಲ್ಲ ನೀವು ದೇವರ ಹತ್ರ ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಇಲ್ಲಿ ನಾನು 3 ಬತ್ತಿಗಳನ್ನ ಜೋಡಿಸ್ಕೊಂಡು 1 ಬತ್ತಿಯಾಗಿ ಮಾಡಿಕೊಂಡು ಅದನ್ನು ತುಪ್ಪನ ಸ್ವಲ್ಪ ಕಾಯಿಸ್ಬಿಟ್ಟಾದರೂ ನೀವು ಸ್ವಲ್ಪ ಲಿಕ್ವಿಡ್ ಥರ ಮಾಡಿ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಈ ತುಪ್ಪ ಎಲ್ಲ ಗಟ್ಟಿ ಇದ್ದು ನಾವು ದೀಪ ಹಚ್ಚೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಆ ಬತ್ತಿ ಉರಿದ್ಬಿಡತ್ತೆ, ಆದರೆ ತುಪ್ಪ ಕರಗಿರೋದಿಲ್ಲ, ದೀಪ ಮರ್ದಿದಲ್ಲೇ ಆರಿಬಿಡತ್ತೆ. ಸೊ ಅದು ಆಗೋದು ಬೇಡ, ಒಳ್ಳೆಯದಲ್ಲ ಅದು. ಸೊ ಆದಷ್ಟು ತುಪ್ಪನ ಕಾಯಿಸ್ಕೊಂಡು ಲಿಕ್ವಿಡ್ ಥರ ಮಾಡಿಕೊಂಡು ನೀವು ದೀಪಕ್ಕೆ ಹಾಕೋಬೋದು. ಸೊ ಅದಾದಮೇಲೆ ಏನು ಹೂವು ಇರುತ್ತೆ ಆ ಹೂವಿನಿಂದ ಅಲಂಕಾರ ಮಾಡಿಬಿಟ್ಟು ದೇವರಿಗೆ ನೀವು ಇದನ್ನು ಒಂದು 3 ಸಲ ಆರತಿನ ಮಾಡ್ಕೋಬೋದು. ಇದ್ರ ಜೊತೆಗೆ ನೀವು ತಾಂಬೂಲ ಕೂಡ ತೊಗೊಂಡೋಗ್ಬೇಕಾಗತ್ತೆ. ಎಲೆ, ಅಡಿಕೆ, ದಕ್ಷಿಣೆ ಮತ್ತು ಏನು ಬಾಳೆನಾದರೂ ಪರವಾಗಿಲ್ಲ ಅಥವಾ ತೆಂಗಿನಕಾದ್ರೂ ಪರವಾಗಿಲ್ಲ. 1-2 ಗಂಧದ ಕಡ್ಡಿ, ಸ್ವಲ್ಪ ಕರ್ಪೂರನ ತೊಗೊಂಡೋಗ್ಬಿಟ್ಟು ಶಿವನ ದೇವಸ್ಥಾನದಲ್ಲಿ ಹೋಗಿ ಇದನ್ನು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಬೇಗ ನೀವು ಅಂದ್ಕೊಂಡಿರೋ ಕೆಲಸ ಶೀಘ್ರದಲ್ಲೇ ನೆರವೇರುತ್ತೆ ಅಂತಲೇ ಹೇಳ್ಬೋದು.
ಇನ್ನು ಮನೆಯಲ್ಲಿ ಏನಾದರೂ ಈ ದೀಪಾರಾಧನೆ ಮಾಡ್ತೀರಿ ಅಂತ ಹೇಳಿದ್ರೆ ದೀಪಾರಾಧನೆ ಎಲ್ಲ ಮಾಡಿದ್ಮೇಲೆ ಸಾಯಂಕಾಲ ದೀಪ ಎಲ್ಲ ಆರಿದ್ಮೇಲೆ ಅಕ್ಕಿ ಬೆಲ್ಲ ಏನಿರುತ್ತೆ ಇದನ್ನು ನೀವೇ ಪ್ರಸಾದ ಮಾಡಿ ಆ ದೇವರಿಗೆ ನೈವೇದ್ಯ ಮಾಡಿ ನೀವು ಕೂಡ ಇದನ್ನು ಉಪಯೋಗಿಸ್ಬೋದು. ಅಥವಾ ಆಗಲಿಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ದೇವಸ್ಥಾನಗಳು ಕೂಡ ದಾನ ಕೊಡ್ಬೋದು. ಅದು ಆಗಲಿಲ್ಲ ಅಂತ ಹೇಳಿದ್ರೆ ಹಸು ಏನಾದರೂ ಮನೆ ಹತ್ರ ಸಿಕ್ಕಿದ್ರೆ ನಿಮಗೆ ಆ ಬೆಲ್ಲ ಮತ್ತು ಅಕ್ಕಿ ಏನಿರುತ್ತೆ ಅದನ್ನು ಕೂಡ ನೀವು ಹಸು ಕೊಟ್ಟರೆ ತುಂಬಾ ಕೋಟಿ ಪುಣ್ಯ ಅಂತ ಹೇಳ್ತಾರೆ, ಅದು ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ವಿಶೇಷವಾಗಿ ಬೆಲ್ಲದ ದೀಪಾರಾಧನೆ ಶಿವರಾತ್ರಿನಲ್ಲಿ ಯಾವ ರೀತಿ ಮಾಡೋ ಅಂಥದ್ದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.